ನಮಸ್ಕಾರ ರೀ, ನಮ್ಮ ಅಡುಗೆ ಮನೆಗೆ ಸ್ವಾಗತ. ಈಗ ನಾ ಏನು ರೆಸಿಪಿ ತಂದೀನಿ ಅಂದ್ರೆ ಕುಷ್ಕ ರೈಸ್ ಮಾಡತ್ತೀನಿ ನೋಡ್ರಿ. ನೀವು ಮನ್ಯಾಗ ಮಾಡಿರಿ, ಟೇಸ್ಟ್ ಆಗ್ತದೆ. ದೊಡ್ಡೋರಿಗೆ ಮತ್ತು ಚಿಕ್ಕ ಹುಡುಗರಿಗೆ ಎಲ್ಲರಿಗೆ ಇಷ್ಟ ಆಗ್ತದೆ. ಇದು ಟಿಫಿನ್ ಡಬ್ಬಿಗೂ ಹಾಕ್ಬೋದು, ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ನಡೀತದೆ ರೀ ನೋಡಿರಿ. ಈಗ ನಾ ಇದಕ್ಕೆ ಮಾಡೋಕೆ ಏನು ತೊಗೋತೀನಿ ಅಂದ್ರೆ ಫಸ್ಟಿಗೆ ಈ ಕಡೆ ಸ್ಟವ್ ಹಚ್ಚೀನಿ ರೀ. ಅದಕ್ಕೆ ಮಸಾಲೆ ಹುರ್ಕೋಬೇಕು ರೀ. ಈಗ ಸ್ಟವ್ ಹಚ್ಚಿ ಈ ಕಡೆ ಒಂದು ಕಡೆಗೆ ಇಟ್ಕೋತೀನಿ ರೀ. ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತೀನಿ ರೀ, ಒಂದು 2 ಚಮಚೆ ಹಾಕ್ಕೊಂಡು ಅದಕ್ಕೆ ನಾ ಒಂದು 2 ಉಳ್ಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡೀನಿ, ಅದಕ್ಕೆ ಹಾಕ್ತೀನಿ ರೀ. ಈಗ ಹುರ್ಕೋಬೇಕು ರೀ ಅದನ್ನು ಮಸಾಲೆ. ಉಳ್ಳಿಗಡ್ಡೆ ಹಾಕ್ಕೊಂಡೀನಿ ರೀ, ಸ್ವಲ್ಪ ಕೈ ಆಡಿಸ್ಕೋಬೇಕು ಇರಬೇಕು ಹಾಗೆ ಒಂದು 2 ನಿಮಿಷ. ಅದು ಬಣ್ಣ ಚೇಂಜ್ ಆಗ್ಬೇಕು ನೋಡಿರಿ, ಕೆಂಪು ಕಲರ. ಒಂದು 2 ಮೆಣಸಿನ್ಕಾಯಿ ಹಾಕ್ಕೋತೀನಿ ರೀ. ನೀವು ಒಣ ಹಾಕೋತಿದ್ದು ಹಾಕೋರಿ. ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ, ಮತ್ತು ಶುಂಠಿ ಹಾಕ್ಕೋತೀನಿ ರೀ. ನೀವು ರೈಸ್ ಎಟ್ ಮಾಡ್ತೀರಿ ಅನ್ನೋದ್ರ ಮ್ಯಾಗ ಮಸಾಲೆ ಹಾಕೋರಿ ನೋಡಿರಿ. ಈಗ ಎಲ್ಲ ಆಗೈತೆ. ಈಗ 2 ಉಳ್ಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ರಿ, ಅದನ್ನು ಹಾಕ್ಕೊಂಡು ಎಲ್ಲ ಮೆತ್ತಗಿತ್ತಲ್ಲ ರೀ. ಅದಕ್ಕೆ 2 ಟೊಮೊಟೊನೂ ಹಾಕ್ಕೋತೀನಿ ರೀ. ಈಗ ಅದನ್ನು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಕೊತ್ತಂಬರಿ ಹಾಕ್ಕೋತೀನಿ, ಅದನ್ನು ಫ್ರೈ ಮಾಡ್ಕೋತೀನಿ ರೀ. ಫ್ರೈ ಮಾಡ್ಕೊಂಡ್ರಿ ಈಗ ಅದು ಎಲ್ಲ ಇದಾಗೈತೆ. ಅದು ಅದಕ್ಕೆ ಬಿಡ್ತೀನಿ ರೀ. ಆ ಕಡೆ ಗ್ಯಾಸ್ ಬಂದ್ ಮಾಡಿ ಈ ಕಡೆ ಅಕ್ಕಿ ತೊಳ್ಕೊತೀನಿ ನೋಡಿರಿ. ನಾನು ಒಂದು ಸಣ್ಣದು ಪಾತ್ರೆಯಿಂದ ತೊಗೊಂಡಿದ್ದೆ ರೀ. ನೀವು ಎದರಲ್ಲೇ ತೊಗೋತೀರಿ ನೋಡಿರಿ. ತೊಳೆದು 2 ಸಲ ತೊಳೆದು ಇಟ್ಟು ಮತ್ತು ಹೊಳ್ಳಿ ನೀರು ಚೆಲ್ಲಿ ಮತ್ತು ಚಲೋ ನೀರು ಹಾಕಿ ಇಡ್ತೀನಿ ರೀ. ಅದನ್ನು ಈ ಕಡೆ ಎಲ್ಲ ರೆಡಿ ಮಾಡ್ಕೊತಾನೆ. ಅವು ನೀರು ಸ್ವಲ್ಪ ಅಕ್ಕಿ ನೆನಿಲ್ರಿ. ಈ ಕಡೆ ಮಸಾಲೆ ಏನು ಹುರಿದಿಟ್ಟಿದ್ದೇವಲ್ಲ ರೀ, ಅದನ್ನು ಈಗ ಮಿಕ್ಸರ್ಗೆ ಹಾಕ್ಕೋತೀನಿ ರೀ. ಈಗ ಮಿಕ್ಸರ್ಗೆ ಹಾಕ್ಕೊಂಡು ಈ ಕಡೆ ನೋಡಿರಿ ಅದು ಹಾಕ್ಕೊಂಡಿನಿ. ಈ ಕಡೆ ಒಂದು ಸ್ಟವ್ ಹಚ್ಚಿರಿ. ಈ ಕಡೆ ಕುಕ್ಕರ್ ಇಟ್ಕೋತೀನಿ ರೀ. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ರೀ, ಒಂದು 2 ಸ್ಪೂನ್ ತುಪ್ಪ ರೀ ಹಾಕ್ಕೊಂಡ್ರಿ. ಅದು ಕಾಯ್ಬೇಕು ರೀ. ಕಾಯೋಣ ನೋಡಿರಿ. ಈಗ ಎಲ್ಲ ಮಸಾಲೆ ಇಟ್ಕೊಂಡು ನೋಡಿರಿ. ಅಲ್ಲಿ ಜೀರಿಗೆ, ಪಲಾವ್ ಎಲೆ, ಚಕ್ಕಿ, ಲವಂಗ ಮತ್ತು ಇದು ಹೂವು ರೀ ಎಲ್ಲ ಹಾಕ್ಕೊಂಡೀನಿ ರೀ. ಮಸಾಲೆ ದಿನಸ ಹಾಕ್ಕೊಂಡು ಸ್ವಲ್ಪ ಕೆಂಪು ಆಗುತ್ತಾನ ಸ್ವಲ್ಪ ಹುರ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಈಗ ಒಂದು 2 ಉಳ್ಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ರಿ, ಅದನ್ನು ಹಾಕ್ಕೋತೀನಿ. ಅವು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕುತ್ತಾನ ಸ್ವಲ್ಪ ಫ್ರೈ ಮಾಡಬೇಕು ರೀ. ಫ್ರೈ ಆಗುತ್ತಾನ ಸ್ವಲ್ಪ ಮಾಡಿದ್ರೆ 1 ನಿಮಿಷ ಫ್ರೈ ಆಯ್ತು. ಈಗ 2 ಹಸಿ ಮೆಣಸಿನ್ಕಾಯಿ ಹಾಕ್ಕೋತೀನಿ ರೀ. ಗೋಡಂಬಿ ಹಾಕ್ಕೋತೀನಿ ರೀ. ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ತಿರ್ಕೊಂಡು ತಿರ್ಬೇಕು. ಹಾಗೆ ಸಣ್ಣ ಉರಿ ಇಟ್ಕೋಬೇಕು ರೀ. ಇಲ್ಲಿ ಕಂದು ಮಸಾಲೆ ಹೊತ್ತೈತಿ ಈ ಥರ ಎಲ್ಲ. ಈಗ ಮಿಕ್ಸ್ ಮಾಡಿದ್ರಿ. ಇದಕ್ಕೆ ಅದು ರುಬ್ಕೊಂಡ್ಬಂದಿರ್ತೇವಲ್ಲ ರೀ ಮಸಾಲೆ, ಅದನ್ನು ಹಾಕಿ ಎಲ್ಲ ಸರಿಯಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡೋಣ್ರಿ. ಅದನ್ನು ಚಲೋ ಹೊತ್ನಾಗೆ ನೋಡಿರಿ. ಒಂದು ಸ್ವಲ್ಪ ಅಚ್ಕಾದ ಪುಡಿ, ಒಂದಿಟ್ಟು ಅರಿಶಿನ ಪುಡಿ ಹಾಕಿ ಮತ್ತೆಲ್ಲ ಮಿಕ್ಸ್ ಮಾಡೋಣ್ರಿ. ಈಗ ಒಂದಿಟ್ಟು ಧನಿಯಾ ಪುಡಿ ಹಾಕೋತೀನಿ ರೀ. ಅದಕ್ಕೆ ಕೊತ್ತಂಬರಿ ಹಾಕಿತ್ತು, ಅದು ಮತ್ತು ಧನಿಯಾ ಪುಡಿ ಸ್ವಲ್ಪ ಹಾಕೊಳ್ಳೋಣ್ರಿ. ಮತ್ತು ಗರಂ ಮಸಾಲ ಹಾಕೊಳ್ಳೋಣ್ರಿ, ಟೇಸ್ಟ್ ಆಗ್ತದೆ. ಹಾಕಿ ಎಲ್ಲ ಮಿಕ್ಸ್ ಮಾಡೋಣ್ರಿ. ಇನ್ನೊಮ್ಮೆ ಮಿಕ್ಸ್ ಮಾಡಿ ಅವು ಅಕ್ಕಿ ಅಂತ ತೊಳೆದಿಟ್ಟಿರ್ತೇವಲ್ಲ ರೀ, ಅವು ನೀರು ಹಾಕಿ ಇಟ್ಟಿರ್ತೇವೆ. ಅದನ್ನಂತ ಈಗ ನೀರು ಬಸದ ಕಸಿಂದ ಅಕ್ಕಿ ಹಾಕೊಳ್ಳೋಣ್ರಿ. ಈಗ ನೋಡಿರಿ ನೀರೆಲ್ಲ ಬಸಿನ್ರಿ. ಈಗ ಇನ್ಕ ಸ್ವಲ್ಪ ನೆಂದಿರ್ತಾವೆ ಅಕ್ಕಿ ಚಲೋತ್ನಾಗೆ ಬಸದಿಟ್ಟು ಅಕ್ಕಿ ಹಾಕೊಳ್ಳೋಣ್ರಿ. ನೋಡಿರಿ ನೀವು ಅದರಲ್ಲೇ ತೊಗೊಂಡಿರ್ತೀವಿ ಅಕ್ಕಿ ರೀ, ಅದರಲ್ಲೇ 2 ಕಪ್ ನೀರು ಹಾಕೋರಿ, ಕರೆಕ್ಟ್ ಆಗ್ತದೆ ಅಳತಿ. ನಾ ಈಗ ಒಂದು ಚಿಕ್ಕ ಬೌಲಿಲ್ಲೇ ತೊಗೊಂಡಿದ್ದೆ, ಅದರಲ್ಲೇ ಅಂತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡೋಣ್ರಿ. ಮತ್ತು ಈಗ ಅದು ಮಿಕ್ಸರ್ ತೊಳೆದು ಹಾಕ್ಕೊಂಡೀನಿ ರೀ ನೀರನ್ನು ನೋಡಿರಿ. 2 ಹಾಕ್ಕೊಂಡೀನಿ ನೀರು. ಈಗ ಅದರಲ್ಲೇ ಅಕ್ಕಿ ಹಾಕ್ಕೊಂಡಿದ್ದೆ, ಅದರಲ್ಲೇ 2 ಹಾಕ್ಕೊಂಡಿನಿ. ಸ್ವಲ್ಪ ಸರಿಯಾಗಿ ತಿರುಗಾಡೋಣ್ರಿ. ಸಾವಕಾಶ ತಿರುಗಾಡ್ಕೆಸಿಂದ ನೋಡಿರಿ ಒಂದು 5 ನಿಮಿಷ ಹಿಂಗೆ ಕುದಿಸೋಣ್ರಿ. ಇದನ್ನು 5 ನಿಮಿಷ ಕುದಿಸ್ಕೊಳ್ಳೋಣ್ರಿ. ಹಿಂಗೆ ಸ್ವಲ್ಪ ನೋಡಿರಿ. ಈಗ ನೀರು ಕಮ್ಮಿ ಆಗಿರ್ತಾವೆ ಮತ್ತು ಸ್ವಲ್ಪ ಅನ್ನನೂ ಕುದ್ದಂಗೆ ಆಗಿರ್ತದೆ. ಎಲ್ಲ ಸರಿಯಾಗಿ ತಿರುಗಾಡ್ಕೆಸಿಂದ ಮ್ಯಾಗ ಕ್ಯಾಪ್ ಹಾಕೊಂಡ್ರಿ. ಈಗ ನೋಡಿರಿ ಎಣ್ಣೆ ಹೆಂಗೆ ಬಿಡಾಗ್ತದೆ ನೋಡಿರಿ. ಕುದ್ದಂಗೆ ಎಷ್ಟು ಮಸ್ತ್ ಆಗೈತಿ. ಪಾಟಿ ಎಷ್ಟು ಆಗ್ತದೆ. ಎಲ್ಲರೂ ಇಷ್ಟಪಡ್ತಾರೆ ಮನ್ಯಾಗ. ಮಾಡಿರಿ ನೀವು ಮಮ್ಮಿ. ಹೊಸಬ್ರಾಗಿದ್ದ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಒತ್ತಿರಿ. ನಾವು ಹಾಕೋ ವಿಡಿಯೋಗಳು ಫಸ್ಟಿಗೆ ನಿಮಗೆ ಬರ್ತಾವೆ. ಕೊನೆ ತನಕ ನೋಡಿರಿ, ಅಂದ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಅಂದಾಗ ಗೊತ್ತಾಗ್ತದೆ ವಿಡಿಯೋ. ನಮ್ಮ ಸಬ್ಸ್ಕ್ರೈಬ್ ಆದವ್ರಿಗೆ ಎಲ್ಲರಿಗೂ ಟ್ಯಾಂಕ್ಸ್ ರೀ. ನೋಡಿರಿ ಉದುರಾಗಿ ಎಷ್ಟು ಮಸ್ತಾಗಿರ್ತದೆ. ಮಸಾಲೆ ಎಲ್ಲ ಮಿಕ್ಸ್ ಆಗಿರ್ತದೆ. ನಾವು ಒಗ್ಗರಣೆ ಹಾಕೋಣ ಮುಚ್ಚಿಬಿಟ್ಟೇವಂದ್ರೆ
ಮ್ಯಾ ಮಸಾಲೆ ಕೊಡ್ತದೆ, ಕೆಳಗೆ ಅಕ್ಕಿ ಕೊಡ್ತಾವೆ ರೀ. ನಾವು ಜೀರಾ ರೈಸ್ ತೊಗೊಂಡಿದ್ದೆ, ಮಸ್ತ್ ಆಗ್ಯದ ನೋಡ್ರಿ. ದೂರಾಗೆ ನಿಮ್ಮ ಕಡೆ ಯಾವ ಅಕ್ಕಿ ಇರ್ತಾವೆ ಅವು ಕೂತಾವೆ ರೀ.